ಚಂದ್ರಗ್ರಹಣ ಸಿಂಹರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ? ಸಿಂಹರಾಶಿಯವರಿಗೆ ಒಂದು ಪ್ರಭಾವ ಅಂತ ಹೇಳಬೇಕಂದ್ರೆ ನೆಗೆಟಿವ್ ಅಂತ ಹೇಳ್ಬೋದು. ಜೊತೆಗೆ ಸಿಂಹರಾಶಿಯಲ್ಲೇ ಕೇತು ಮತ್ತು ಸೂರ್ಯ ಇರತಕ್ಕಂಥದ್ದು ಇದು ಒಂಥರ ವಿಚಿತ್ರವಾಗಿರತಕ್ಕಂಥ ಒಂದು ಸಂದರ್ಭ. ಈಗಾಗಲೇ ನಾನು ಹೇಳಿದೆ, ಗ್ರಹಣದ ಪ್ರಭಾವದಿಂದ ಸಿಂಹರಾಶಿಯಲ್ಲಿ ವಿಶೇಷವಾಗಿ ಬುಧಗ್ರಹ ಇರತಕ್ಕಂಥದ್ದು ಒಂದು ನೆಗೆಟಿವ್ ಅಂತ. ಹಾಗಾಗಿ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ರಾಜಕೀಯವಾಗಿ ಅಧಿಕಾರಿಕವಾಗಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ, ಮಾನಾಪಮಾನಗಳು ಸಮಸ್ಯೆಗಳು ಬರುವಂಥದ್ದು, ಹಣ ನಷ್ಟ, ಮಾನ ನಷ್ಟ, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳು. ನಿಮ್ಮ ಬೆನ್ನಿಂದನೇ ನಿಮಗೆ ಚೂರಿ ಹಾಕುವಂಥ ಜನಗಳು ತುಂಬ ಇರ್ತಾರೆ. ಹಾಗಾಗಿ ನಿಮಗೆ ಮೈಯೆಲ್ಲ ಕಣ್ಣಿರಬೇಕಾಗುತ್ತೆ. ನೀವೇ ಸ್ವತಃ ನಂಬಿ ನೋಡಿ ಮಾಡಿ, ಯಾರನ್ನೂ ಕೂಡ ಬೇಜವಾಬ್ದಾರಿಯಾಗಿ ಬಿಟ್ಟು ಬೇರೆಯವ್ರು ಕೆಲಸ ಮಾಡ್ತಾರೆ ಅನ್ನೋದು ಬೇಡ. ನೀವೇ ನಿಮ್ಮ ಕೆಲಸವನ್ನು ಖುದ್ದಾಗಿ ಮಾಡ್ಕೊಳ್ಳಿ. ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯ ಆದಿತ್ಯ ಹೃದಯ ಮತ್ತು ಸೂರ್ಯ ಚಾಲೀಸ ಮಂತ್ರವನ್ನು ಕೇಳುವಂತಹದ್ದು, ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಕೂಡ ಸೂರ್ಯನ ಪ್ರಭಾವಕ್ಕೆ ಒಳಗಾಗದೆ ಅಧಿಕಾರ ಮತ್ತು ಇತ್ಯಾದಿಗಳೆಲ್ಲ ಕೂಡ ನಿಮಗೆ ಪಾಸಿಟಿವ್ ಆಗುವಂಥ ಸಂದರ್ಭಗಳನ್ನು ನಾವು ಕಾಣಬಹುದೇ ಹೊರತು ಅದಲ್ಲದೆ ಬೇರೆ ಏನು ದೊಡ್ಡ ಪ್ರಮಾಣದ ಪರಿಹಾರಗಳು ಅವಶ್ಯಕತೆ ಇರಲ್ಲ.